ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಪ್ರಕೃತಿಗೆ ಅದರದ್ದೇ ಆದ ಒಂದು ಶಕ್ತಿ ಇದೆ. ನಾವು ಸುಮ್ಮನಿದ್ದು ಬಿಟ್ರೆ ಅದು ತನಗೇನು ಬೇಕೋ ಅದನ್ನು ತಾನೇ ಮಾಡಿಕೊಳ್ಳುತ್ತೆ, ತನ್ನ ಗಾಯಗಳನ್ನು ತಾನೇ ಸರಿಪಡಿಸ್ಕೊಳ್ಳುತ್ತೆ. ಯಾವುದು ಹೆಚ್ಚಾಗದ ಹಾಗೆ, ಯಾವುದು ಕಡಿಮೆ ಕೂಡ ಆಗದ ಹಾಗೆ ಬ್ಯಾಲೆನ್ಸ್ ಕೂಡ ಮಾಡ್ಕೊಳ್ಳುತ್ತೆ. ಅಲ್ಲಿ ಮನುಷ್ಯನ ಹಸ್ತಕ್ಷೇಪ ಇರಬಾರ್ದು ಅಷ್ಟೇ. ಈಗ ನೋಡಿ, ಜಗತ್ತಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರಾಣಿಗಳಿರಬೇಕು ಅಷ್ಟೇ ಇರುತ್ತವೆ. ಹೆಚ್ಚಾಗುವ ಪ್ರಾಣಿಗಳು ಮತ್ಯಾವುದೋ ಪ್ರಾಣಿಗೆ ಆಹಾರ ಆಗುತ್ತವೆ. ಆದರೆ ಈ ಸಮತೋಲನವನ್ನು ಬಹಳಷ್ಟು ಬಾರಿ ಮನುಷ್ಯ ಹಾಳು ಮಾಡಿಬಿಡ್ತಾನೆ. ಪ್ರಾಣಿಗಳನ್ನು ಕಾಪಾಡಬೇಕು ಅಂತ ಹೋಗ್ತಾನೆ, ಮತ್ತೆ ಕೆಲವು ಬಾರಿ ತನ್ನ ದುರಾಸೆಗೆ ಕೊಲ್ತಲೂ ಹೋಗ್ತಾನೆ. ಈ ಎರಡರಲ್ಲಿ ಏನೇ ಆದರೂ ಕೂಡ ಅಲ್ಲಾಗೋದು ಅನಾಹುತಾನೆ. ಗೆಳೆಯರೆ, ಆ ದ್ವೀಪದಲ್ಲಿ ಕೂಡ ಹಾಗೆ ಆಯಿತು. ಅಲ್ಲಿ ಮನುಷ್ಯ ತನ್ನ ಅನುಕೂಲಕ್ಕೆ ಏನೋ ಮಾಡೋದಕ್ಕೆ ಹೋದ. ಈಗ ಅದು ರಿವರ್ಸ್ ಆಗಿದೆ. ಯಾವುದನ್ನು ಸರಿ ಮಾಡಬೇಕು ಅಂದ್ಕೊಂಡಿದ್ನೋ ಅದೇ ಈಗ ಸಮಸ್ಯೆ ಆಗ್ತಾ ಇದೆ. ಹಾಗಾದರೆ ಯಾವುದು ಆ ದ್ವೀಪ? ಅಲ್ಲಿ ಪ್ರಕೃತಿಯ ವಿರುದ್ಧ ಮನುಷ್ಯ ಮಾಡೋದಕ್ಕೆ ಹೋಗಿದ್ದೇನು? ಅದರ ಪರಿಣಾಮಗಳು ಏನಾಗ್ತಾ ಇವೆ? ಬನ್ನಿ ನೋಡೋಣ. ಗೆಳೆಯರೆ, ಹಾವು ಅಂದರೆ ಯಾರಿಗೆ ಭಯ ಇರೋದಿಲ್ಲ ಹೇಳಿ? ಆ ಸರೀಸೃಪದ ವಿಷ, ಲೈಟ್ನಿಂಗ್ ಸ್ಪೀಡಲ್ಲಿ ಅದು ಸ್ಟ್ರೈಕ್ ಮಾಡೋ ವಿಧ, ಬುಸುಗುಡುವ ರೀತಿ, ಇವೆಲ್ಲ ಕೂಡ ಹಳ್ಳೆದೆಯವರನ್ನು ಅಲುಗಾಡಿಸಿ ಬಿಡುತ್ತವೆ. ಕಲ್ಲು ನಾಗರಕ್ಕೆ ಹಾಲೋ ನೀರೋ ಎರೆದು ಕೈ ಮುಗಿದು ಬಂದು ಬಿಡಬಹುದು. ಆದರೆ ನಿಜ ನಾಗರವನ್ನು ಕೈಲಿ ಹಿಡಿಯೋದಕ್ಕೆ ಎಂಟೆದೆ ಬೇಕು. ನಾವು ಹಾವುಗಳಿಗೆ ಹೇಗೆ ಹೆದರ್ತೀವೋ ಹಾಗೆ ಅವು ಕೂಡ ಮನುಷ್ಯರಿಗೆ ಹೆದರುತ್ತವೆ. ಇನ್ನು ಈ ಹಾವುಗಳನ್ನು ಸೃಷ್ಟಿ ಮಾಡಿರೋ ಪ್ರಕೃತಿ ಅವುಗಳಿಗೆ ಆಹಾರವಾಗಿ ಇಲ್ಲಿ ಮತ್ತಿತರ ಪ್ರಾಣಿಗಳನ್ನು ಕೊಟ್ಟಿದೆ ಅಲ್ವಾ? ಹಾಗೆ ಈ ಹಾವುಗಳ ಸಂಖ್ಯೆ ಕೂಡ ಹೆಚ್ಚಾಗಬಾರದು ಅನ್ನೋ ಕಾರಣಕ್ಕೆ ಹದ್ದುಗಳಿಗೆ, ಕೆಲ ಪಕ್ಷಿಗಳಿಗೆ, ಮುಂಗುಸಿಗಳು ಸೇರಿದಂತೆ ಕೆಲ ಪ್ರಾಣಿಗಳಿಗೆ ಈ ಹಾವುಗಳನ್ನು ಕೂಡ ಆಹಾರವನ್ನಾಗಿ ಮಾಡಿಟ್ಟಿದೆ. ಆದರೆ ಕೆಲವು ಬಾರಿ ಮನುಷ್ಯ ಏನು ಮಾಡ್ತಾನೆ ಅಂದರೆ, ಪ್ರಕೃತಿಯ ನಿಯಮಗಳನ್ನು ಮೀರಿ ತಾನು ಎಲ್ಲದನ್ನೂ ಸರಿಪಡಿಸಬೇಕು ಅಂತ ಹೋಗ್ತಾನೆ. ಅದು ಅನಾಹುತಗಳಿಗೆ ಕಾರಣ ಆಗುತ್ತೆ. ಅಂಥದ್ದೇ ಘಟನೆಯೊಂದು ಹವಾಯಿ ದ್ವೀಪದಲ್ಲಾಗ್ತಾ ಇದೆ. ಅಲ್ಲಿ ಮನುಷ್ಯನ ಅತಿ ಬುದ್ಧಿವಂತಿಕೆ, ಪ್ರಕೃತಿಯನ್ನು ಧಿಕ್ಕರಿಸುವ ಅವನ ಗುಣ ಈಗ ವಿಚಿತ್ರ ಸಮಸ್ಯೆಗಳಲ್ಲಿ ಕಾರಣ ಆಗ್ತಾ ಇದೆ. ಗೆಳೆಯರೆ, ಅದು 19ನೇ ಶತಮಾನ. ಅವತ್ತಿಗಾಗಲೇ ಜಗತ್ತು ವಸಾಹತುಶಾಹಿಗಳ ಶೋಷಣೆಗೆ ಸಿಲುಕಿ ನಲಗುತ್ತಾ ಇತ್ತು. ಹಾಗೆಯೇ ಅಮೆರಿಕಾದ ನಾನಾ ಭಾಗಗಳಲ್ಲಿ ಕೂಡ ಯುರೋಪಿಯನ್ ಶಕ್ತಿಗಳು ಬೇರೂರಿದ್ದು ಅದೇ ದಿನಗಳಲ್ಲೇ ಹವಾಯಲ್ಲಿ ಕೂಡ ಒಂದಷ್ಟು ಮಂದಿ ನೆಲೆ ನಿಂತಿದ್ರು. ಗೆಳೆಯರೆ, ಅವತ್ತಿಗೆ ಹವಾಯ್ ರಾಜಾಡಳಿತದಲ್ಲಿತ್ತು. ಅಲ್ಲಿ ಹೆಚ್ಚಿನ ಪ್ರಮಾಣದ ಕಬ್ಬನ್ನು ಬೆಳೀತಾ ಇದ್ರು. ಕಬ್ಬು ಹವಾಯ್ ದ್ವೀಪದ ಪ್ರಮುಖ ವಾಣಿಜ್ಯ ಬೆಳೆ ಕೂಡ ಆಗಿತ್ತು. ಅಲ್ಲಿಂದ ಸಕ್ಕರೆ ನಾನಾ ದೇಶಗಳಿಗೆ ಸರಬರಾಜಾಗ್ತಾ ಇತ್ತು. ಹೀಗಿರುವಾಗಲೇ ಹವಾಯಿನ ದ್ವೀಪ ಸಮೂಹಗಳಲ್ಲಿ, ಅದರಲ್ಲೂ ಹೆಚ್ಚು ಕಬ್ಬು ಬೆಳೀತಿದ್ದ ಪ್ರದೇಶಗಳಲ್ಲಿ ಇಲಿಗಳ ಸಮಸ್ಯೆ ಹೆಚ್ಚಾಯಿತು. ಹೀಗಾಗಿ ಅಲ್ಲಿನ ರೈತರು ಇಲಿಗಳನ್ನು ಕೊಲ್ಲೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ರು. ಆದರೆ ಅದ್ಯಾವುದೂ ವರ್ಕ್ ಆಗಲಿಲ್ಲ. ಇಲಿಗಳು ಕಬ್ಬಿನ ಬಿತ್ತನೆಯನ್ನೇ ನಾಶ ಮಾಡೋದಕ್ಕೆ ಶುರು ಮಾಡಿದ್ವು. ಇದರಿಂದ ಹವಾಯಿನ ರೈತರು ಕಂಗೆಟ್ರು. ಹೀಗಿರುವಾಗಲೇ 1883ರಲ್ಲಿ ವಿಲಿಯಂ ಹೆಚ್ ಸ್ಮಿತ್ ಅನ್ನೋ ಶ್ರೀಮಂತ ಪ್ಲಾಂಟರ್ ಒಬ್ಬ ತನ್ನ ಕಬ್ಬಿನ ಗದ್ದೆಯಲ್ಲಿನ ಇಲಿಗಳ ನಿರ್ನಾಮಕ್ಕೆ ಒಂದು ಯೋಜನೆಯನ್ನ ರೂಪಿಸಿದ. ಅವನಿಗೆ ಅದು ಯಾರು ಮಾಹಿತಿ ಕೊಟ್ಟರೋ ಏನೋ, ಅವತ್ತಿಗೆ ಜಮೈಕಾದಲ್ಲಿ ಇದೇ ರೀತಿಯ ಕಬ್ಬಿನ ಬೆಳೆಯನ್ನ ಇಲಿಗಳಿಂದ ರಕ್ಷಿಸಿಕೊಳ್ಳೋದಕ್ಕೆ ಮುಂಗುಸಿಗಳನ್ನು ಗದ್ದೆಯಲ್ಲಿ ಬಿಡಲಾಯಿತು ಅನ್ನೋ ಮಾಹಿತಿಯನ್ನು ಅವನು ಕೇಳಿದ್ದ. ಹೀಗಾಗಿ ಅವನ ಆ ಬಗ್ಗೆ ಅಲ್ಲಿನ ರಾಜನ ಜೊತೆ ಮಾತುಕತೆ ಮಾಡ್ದ. ಅಲ್ಲಿ ಕಬ್ಬು ವಾಣಿಜ್ಯ ಬೆಳೆ ಆಗಿತ್ತು, ಅದನ್ನು ಹೇಗಾದರೂ ಕಾಪಾಡಿಕೊಳ್ಳೇಬೇಕಿತ್ತು. ಹೀಗಾಗಿ ರಾಜ ಕೂಡ ಏನು ಬೇಕಾದರೂ ಮಾಡಿ ಬೆಳೆಯನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟ. ಆದರೆ ಅಲ್ಲಿನ ಕವಾಯ್ ಅನ್ನೋ ದ್ವೀಪದಲ್ಲಿ ಮಾತ್ರ ಈ ಮುಂಗುಸಿಗಳನ್ನು ತರೋದಕ್ಕೆ ಅಲ್ಲಿನ ಜನ ಮತ್ತು ಕಾರ್ಮಿಕರು ವಿರೋಧ ವ್ಯಕ್ತಪಡಿಸಿದರು. ಯಾವುದೇ ಕಾರಣಕ್ಕೂ ಅವನ್ನೆಲ್ಲ ಇಲ್ಲಿಗೆ ತರಬೇಡಿ, ಇಲಿಗಳನ್ನು ನಾವೇ ನಿಯಂತ್ರಣ ಮಾಡಿಕೊಳ್ತೀವಿ ಅಂತ ಅಲ್ಲಿನ ಕಾರ್ಮಿಕರು ಹೇಳಿದರು. ಹೀಗಾಗಿ ಅದೊಂದು ದ್ವೀಪವನ್ನು ಬಿಟ್ಟು ಮುವೈ, ಮುಲುಕೈ, ಓಹು ಮುಂತಾದ ದ್ವೀಪಗಳಿಗೆ ಮುಂಗೂಸಿಗಳು ಬಂದವು. ಅಲ್ಲಿ ಸ್ಮಿತ್ ಮೊದಲ ಹಂತದಲ್ಲಿ 72 ಇಂಡಿಯನ್ ಮುಂಗೂಸುಗಳನ್ನು ಇಂಪೋರ್ಟ್ ಮಾಡ್ಕೊಳ್ತಾನೆ. ಹಾಗೆ ತನ್ನ ಫಾರ್ಮ್ ಲ್ಯಾಂಡ್ ಅಲ್ಲಿ ಅವುಗಳನ್ನು ಬಿಡ್ತಾನೆ. ಕೇವಲ 1 ವರ್ಷದಲ್ಲಿ ಅವು ಸಂತಾನೋತ್ಪತ್ತಿ ಮಾಡುತ್ತವೆ. ಹೀಗೆ ಅಲ್ಲಿ 100 ಮುಂಗೂಸುಗಳಾಗತ್ವೆ. ಅವುಗಳ ಸಂಖ್ಯೆ ಹೆಚ್ಚಾದಂತೆ ಇಡೀ ದ್ವೀಪದ ತುಂಬಾ ಅವು ಹರಡಿಕೊಳ್ತಾ ಹೋಗುತ್ತವೆ. ಅಲ್ಲಿನ ಎಲ್ಲ ಪ್ಲಾಂಟರ್ಗಳು ಕೂಡ ಮುಂಗೂಸಿಗಳನ್ನು ಬಳಸಿ ಇಲಿಗಳನ್ನು ಹಿಡಿಯೋ ಕೆಲಸಕ್ಕೆ ಮುಂದಾಗ್ತಾರೆ. ಆದರೆ ವರ್ಷಗಳು ಉರುಳಿದ ನಂತರ ಅವರಿಗೆ ಗೊತ್ತಾಗಿದ್ದೇನು ಅಂದರೆ, ಅಲ್ಲಿ ಇಲಿಗಳ ಸಂಖ್ಯೆ ನಿರೀಕ್ಷಿತ ಪ್ರಮಾಣದಲ್ಲಿ ಕಡಿಮೆ ಆಗಿರಲೇ ಇಲ್ಲ. ಸ್ನೇಹಿತರೆ, ಈ ಮುಂಗುಸಿಗಳಿವೆಯಲ್ಲ, ಇವು ಹಗಲಲ್ಲಿ ಓಡಾಡತ್ವೆ, ಹಗಲಲ್ಲಿ ಬೇಟೆಯಾಡತ್ವೆ. ಆದರೆ ಇಲಿಗಳು ಆಕ್ಟಿವ್ ಆಗೋದು ರಾತ್ರಿ ಹೊತ್ತಲ್ಲಿ. ಸೊ ಈ ಎರಡೂ ಪ್ರಾಣಿಗಳು ಒಂದಕ್ಕೊಂದು ಎದುರಾಗೋದು ತುಂಬಾನೇ ಕಡಿಮೆ. ಹಗಲಲ್ಲಿ ಇಲಿಗಳು ಸಿಕ್ಕರೆ ಈ ಮುಂಗುಸಿಗಳು ಅವುಗಳನ್ನು ತಿಂತಾ ಇದ್ವು. ಬಿಟ್ರೆ ಅವುಗಳಿಗಾಗಿ ಹೊಂಚು ಹಾಕಿ ಕೂತು ಬೇಟೆಯಾಡೋದು ಇದೆಲ್ಲ ಇರಲಿಲ್ಲ. ಆದರೆ ಇದಲ್ಲಿನ ಜನಕ್ಕೆ ಗೊತ್ತಾಗೋ ಹೊತ್ತಿಗೆ ಕಾಲ ಮೀರಿ ಹೋಗಿತ್ತು. ಕೋಐ ಒಂದು ಬಿಟ್ಟು ಬೇರೆಲ್ಲ ಕಡೆಗಳಲ್ಲಿ ಮುಂಗುಸಿಗಳು ತಮ್ಮ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ತಲೇ ಹೋಗಿದ್ವು. ಇಲಿ ಕಾಟದ ಜೊತೆಗೆ ಈಗ ಮುಂಗುಸಿಗಳ ಕಾಟ ಕೂಡ ಅವರಿಗೆ ಶುರುವಾಗಿತ್ತು.
ಗೆಳೆಯರೆ, ಈ ಇಂಪೋರ್ಟೆಡ್ ಮುಂಗುಸಿಗಳಿವತ್ತು ಹವಾಯ್ ದ್ವೀಪದ ಜೀವ ಸಂಕುಲದಲ್ಲೇ ಒಂದಷ್ಟು ವ್ಯತ್ಯಾಸ ಉಂಟಾಗೋದಕ್ಕೆ ಕಾರಣ ಆಗ್ತಾ ಇವೆ. ಅಲ್ಲಿನ ಪಕ್ಷಿ ಪ್ರಭೇದಗಳನ್ನು ವಿನಾಶದ ಅಂಚಿಗೆ ತರ್ತಾ ಇವೆ. ಅಲ್ಲಿ ಏನಾಗಿದೆ ಅಂದ್ರೆ, ಮುಂಗುಸಿಗಳು ಹೆಚ್ಚಾದಂತೆ ಅವುಗಳಿಗೆ ಬೇಕಾದ ಆಹಾರ ಸಿಗ್ತಾ ಇಲ್ಲ. ಹೀಗಾಗಿ ಅವು ಹವಾಯಲ್ಲಿನ ಸ್ಥಳೀಯ ಕೀಟಗಳನ್ನ, ಸಣ್ಣ ಸಣ್ಣ ಜೀವಿಗಳನ್ನ ತಿನ್ನೋದಕ್ಕೆ ಶುರು ಮಾಡಿದ್ವು. ಹಾಗೇನೆ ಅದೂ ಸಾಕಾಗದೇ ಇದ್ದಾಗ ಇವು ಆ ದ್ವೀಪದಲ್ಲಿನ ಪಕ್ಷಿ ಸಮೂಹದ ಮೇಲೆ ಬಿದ್ವು. ಈ ಪಕ್ಷಿಗಳು ಹೇಗೆ ಅಂದ್ರೆ, ಅಪಾಯದ ಅರಿವಿದ್ದಾಗ ಗೂಡುಗಳನ್ನ ಬೇರೆ ಬೇರೆ ಕಡೆಗಳಲ್ಲಿ, ಎತ್ತರದ ಪ್ರದೇಶಗಳಲ್ಲಿ ಕಟ್ಟುತ್ತವೆ. ಆದ್ರೆ ಅಪಾಯನೇ ಇಲ್ಲ ಅನ್ಸಿದ್ರೆ ಅವು ನೆಲದ ಮೇಲೆ ಕೂಡ ಗೂಡನ್ನು ಕಟ್ಟೋದಕ್ಕೆ ಶುರು ಮಾಡುತ್ತವೆ. ಹಾಗೆ ನೆಲದ ಮೇಲೆ ಬದುಗಳ ಗುಂಟ, ಬಂಡೆಗಳ ಸಂದಿಯಲ್ಲಿ ಗೂಡು ಕಟ್ಟೋ ಸಾಕಷ್ಟು ಪಕ್ಷಿಗಳು ನಮ್ಮಲ್ಲೂ ಇವೆ. ಹವಾಯಿಯನ್ ಡಕ್ ನಂಥ ಪಕ್ಷಿ ಪ್ರಭೇದಗಳು ಸುಲಭವಾಗಿ ಮುಂಗುಸಿಗಳ ದಾಳಿಗೆ ಬಲಿಯಾಗ್ತಾ ಹೋದವು. ಈ ಪಕ್ಷಿಗಳು ನೆಲದ ಮೇಲೆ ಇಟ್ಟಿದ್ದ ಮೊಟ್ಟೆಗಳನ್ನು ಮುಂಗುಸಿಗಳು ತಿಂದು ಹಾಕಿದ್ವು. ಇದು ಅಲ್ಲಿನ ಪಕ್ಷಿ ಸಂತತಿಯನ್ನ ಅಪಾಯದ ಅಂಚಿಗೆ ನೂಕ್ತು. ಈಗಲೂ ಕೂಡ ಅದು ಮುಂದುವರಿತಾ ಇದೆ. ಮುಂಗುಸಿಗಳ ಸಂಖ್ಯೆಯನ್ನು ಕಡಿಮೆ ಮಾಡೋ ನಿಟ್ಟಲ್ಲಿ ಅವುಗಳನ್ನು ಈಗ ಬೇಟೆ ಆಡೋದಕ್ಕೆ ಶುರು ಮಾಡಿದ್ದಾರೆ. ಅವುಗಳನ್ನು ಕೊಲ್ಲೋದಿಕ್ಕೆ ಅಂತಲೇ ಒಂದಷ್ಟು ಕಾರ್ಮಿಕರನ್ನು ಕೂಡ ಅಲ್ಲಿ ನೇಮಕ ಮಾಡಲಾಗಿದೆ. ಇಷ್ಟಾದರೂ ಮುಂಗುಸಿಗಳ ಸಮಸ್ಯೆ ಅಲ್ಲಿನ ರೈತರಿಗೆ ತಪ್ಪಿಲ್ಲ. ಇಲ್ಲಿ ಇಲಿಗಳನ್ನು ನಾಶ ಮಾಡೋದಕ್ಕೆ ಅಂತ ಮುಂಗುಸಿಗಳನ್ನು ತಂದು ಈಗ ಇಲಿ ಹಾಗೂ ಮುಂಗುಸಿ ಎರಡರ ಕಾಟವನ್ನು ಅವರು ಅನುಭವಿಸಬೇಕಾಗಿ ಬರ್ತಾ ಇದೆ. ಸೊ ಹವಾಯಿಯ ಸರ್ಕಾರ ಈ ಪ್ರಾಣಿಗಳ ನಿಯಂತ್ರಣಕ್ಕೆ ಮಿಲಿಯನ್ ಗಟ್ಟಲೆ ಹಣವನ್ನು ಖರ್ಚು ಕೂಡ ಮಾಡ್ತಾ ಇದೆ. ಗೆಳೆಯರೆ, ಇದೇ ರೀತಿಯ ಮತ್ತೊಂದು ಘಟನೆ ಜಪಾನ್ನ ಒಕಿನೋವಾದಲ್ಲಿ ಕೂಡ ಉಂಟಾಗಿದೆ. ಅಲ್ಲಿನ ಹಬು ಅನ್ನೋ ಹಾವಿನ ಸಮಸ್ಯೆಯನ್ನು ನಿಯಂತ್ರಿಸುವುದಕ್ಕೆ ಜಾವಾ ದ್ವೀಪಗಳಿಂದ ಒಂದಷ್ಟು ಮುಂಗುಸಿಗಳನ್ನು ಈ ಒಕಿನೋವಾಗೆ ತಂದು ಬಿಡಲಾಯ್ತಂತೆ. ಆದರೆ ಅದರಿಂದ ಯಾವ ಪ್ರಯೋಜನವೂ ಆಗೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಈ ಹಬು ಅನ್ನೋ ಪಿಟ್ ವೈಪರ್ಗಳು ರಾತ್ರಿ ಹೊತ್ತಲ್ಲಿ ಓಡಾಡುತ್ತವೆ, ಮುಂಗುಸಿಗಳು ಹಗಲಲ್ಲಿ ಓಡಾಡುತ್ತವೆ. ಸೊ ಇವೆರಡು ಒಂದಕ್ಕೊಂದು ಮುಖಾಮುಖಿ ಆಗೋದೇ ತುಂಬಾ ಕಡಿಮೆ. ಹೀಗಾಗಿ ಮುಂಗುಸಿಗಳಿಂದ ಈ ಹಾವಿನ ಸಂತತಿಯನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅಲ್ಲಿನ ಜನ ಹೇಳ್ತಾ ಇದ್ದಾರೆ. ಇನ್ನು ಈ ಮುಂಗುಸಿಗಳು ಇವು ಹಾವುಗಳ ಜೊತೆ ಸೆಣಸಾಡುತ್ತವೆ. ಎಂಥ ವಿಷಕಾರಿ ಹಾವಾದರೂ ಕೂಡ ಅದನ್ನು ಸೋಲಿಸಿ ಮುಗಿಸುತ್ತವೆ. ಅದಕ್ಕೆ ಕಾರಣ ಮುಂಗುಸಿಗಳ ಚಲನೆಯ ವೇಗ ಹಾಗೂ ಅವುಗಳಲ್ಲಿರುವಂಥ ವಿಷ ನಿರೋಧಕ ಶಕ್ತಿ. ಸಾಮಾನ್ಯವಾಗಿ ಹಾವಿನ ಜೊತೆ ಸೆಣಸಾಡಿದ ನಂತರ ಈ ಮುಂಗುಸಿ ಯಾವುದೋ ಗಿಡದ ಮೂಲಿಕೆಯನ್ನು ತಿನ್ನುತ್ತೆ ಅಂತ ಹಿರಿಯರು ಹೇಳ್ತಾ ಇದ್ರು. ಆದರೆ ವೈಜ್ಞಾನಿಕವಾಗಿ ಅದು ಸಾಬೀತಾಗಿಲ್ಲ. ಬದಲಿಗೆ ಇವುಗಳ ದೇಹದಲ್ಲಿ ಹಾವಿನ ವಿಷವನ್ನು ಸಹಿಸಿಕೊಳ್ಳುವ ಶಕ್ತಿ ಇರುತ್ತಂತೆ. ಹೀಗಾಗಿ ಕಾಳಗದ ಸಂದರ್ಭದಲ್ಲಿ ಒಂದು ವೇಳೆ ಹಾವಿನ ಕಡಿತ ಆದರೂ ಕೂಡ ಅವು ಸಾಯೋದಿಲ್ಲ. ಸಾಮಾನ್ಯವಾಗಿ ವಿಷಕಾರಿ ಹಾವುಗಳಲ್ಲಿರುವ ನ್ಯೂರೋಟಾಕ್ಸಿಕ್ ಈ ಮುಂಗುಸಿಗಳನ್ನು ಏನು ಮಾಡೋದಿಲ್ಲ. ಇನ್ನು ಹಾವುಗಳನ್ನು ಮುಂಗುಸಿಗಳು ಬೇಟೆಯಾಡೋ ಸಂದರ್ಭದಲ್ಲಿ ತಮ್ಮ ವೇಗದ ಚಲನೆಯ ಮೂಲಕ ಮೊದಲು ಹಾವು ದಣಿಯೋ ಹಾಗೆ ಮಾಡುತ್ತವೆ. ಆ ಬಳಿಕ ಮುಂಗುಸಿಗಳು ಹಾವಿನ ಮೇಲೆ ಅಟ್ಯಾಕ್ ಮಾಡುತ್ತವೆ. ಇದು ಕೂಡ ಮುಂಗುಸಿಯ ಕೈ ಮೇಲಾಗೋ ಹಾಗೆ ಮಾಡುತ್ತೆ. ಇನ್ನು ಈ ಮುಂಗುಸಿ ಅನ್ನೋ ಪ್ರಾಣಿ ಎಷ್ಟು ಪ್ರಚಂಡ ಅಂದರೆ, ಅವು ಶಂಖದ ಹುಳುನು ಕೂಡ ಬೇಟೆಯಾಡುತ್ತವೆ. ನಿಮಗೆ ಗೊತ್ತಲ್ಲ, ಶಂಖದ ಹುಳು ಗಟ್ಟಿಯಾದ ಶೆಲ್ ಒಳಗೆ ಅಡಗಿ ಕೂತ್ಕೊಳ್ಳುತ್ತೆ. ಸೊ ಅದನ್ನು ತಿನ್ನಬೇಕು ಅಂದರೆ ಆ ಗಟ್ಟಿ ಪದರವನ್ನು ಒಡೆದು ಹಾಕಬೇಕು. ಆ ತಂತ್ರಗಾರಿಕೆ ಕೂಡ ಮುಂಗುಸಿಗಳಿಗೆ ಗೊತ್ತಿದೆ. ಹಾಗೆ ಇದೇ ಟೆಕ್ನಿಕ್ ಅನ್ನ ಇವು ಮೊಸಳೆಯ ಮೊಟ್ಟೆಯನ್ನ ಒಡೆಯೋದಕ್ಕೆ ಕೂಡ ಬಳಸುತ್ತವೆ. ಇನ್ನು ಅಪಾಯಕಾರಿ ಚೇಳಿನ ವಿಷ ಕೂಡ ಮುಂಗುಸಿನೇನು ಮಾಡೋದಿಲ್ಲ. ಇಷ್ಟಾದ್ರೂ ಕೂಡ ಮೊದಲು ಚೇಳನ್ನ ಡಿಸಾರ್ಮ್ ಮಾಡುತ್ತವೆ, ಅಂದ್ರೆ ಅದರ ವಿಷದ ಕೊಂಡಿಯನ್ನ ಕಿತ್ತು ಬಿಸಾಡುತ್ತವೆ. ಆ ಬಳಿಕ ಅವುಗಳನ್ನು ತಿನ್ನುತ್ತವೆ. ಇನ್ನು ಕಪ್ಪೆಗಳು ಹಾಗೂ ಒಂದಷ್ಟು ಹಕ್ಕಿಗಳು, ಅಂದ್ರೆ ನೆಲದ ಮೇಲೆ ಮೊಟ್ಟೆ ಇಡುವ ಹಕ್ಕಿಗಳು ಕೂಡ ಈ ಮುಂಗುಸಿಗಳಿಗೆ ಸುಲಭ ಆಹಾರ ಆಗುತ್ತವೆ. ಇನ್ನು ಮುಂಗುಸಿಗಳ ಮತ್ತೊಂದು ಶಕ್ತಿ ಅಂದರೆ ಅವು ಒಟ್ಟಾಗಿ ವಾಸ ಮಾಡುತ್ತವೆ, ಗುಂಪು ಗುಂಪಾಗಿರುತ್ತವೆ. ಅದರಲ್ಲೂ ಆಫ್ರಿಕಾದ ಕಾಡುಗಳಲ್ಲಿ ಒಂದೊಂದು ಗುಂಪಲ್ಲಿ 50ಕ್ಕೂ ಹೆಚ್ಚು ಮುಂಗುಸಿಗಳಿರುತ್ತವಂತೆ. ಅಲ್ಲಿ ಆ ಗುಂಪನ್ನು ಮುನ್ನಡೆಸೋದು ಒಂದು ಹೆಣ್ಣು. ಆ ನಾಯಕಿ ಹೇಳಿದ ಹಾಗೆ ಇನ್ನಿತರ ಎಲ್ಲ ಮುಂಗುಸಿಗಳು ಕೇಳುತ್ತವೆ. ಅಪಾಯ ಬಂದಾಗ ಒಟ್ಟಾಗಿ ನಿಲ್ಲುವ ಮುಂಗುಸಿಗಳು ಹದ್ದುಗಳನ್ನು ಕೂಡ ಬೆದರಿಸುತ್ತವೆ. ಇವುಗಳ ಈ ಒಗ್ಗಟ್ಟನ್ನು ನೋಡಿದರೆ ನಿಜಕ್ಕೂ ಅಚ್ಚರಿ ಅನಿಸುತ್ತೆ. ಇನ್ನು ಕೆಲ ಸಂದರ್ಭಗಳಲ್ಲಿ ಇವು ಒಂಟಿಯಾಗಿ ಬದುಕೋದು ಕೂಡ ಉಂಟು. ಹಾಗೆಯೇ ಅವು ತಮ್ಮ ಟೆರಿಟರಿಯನ್ನು ಗುರುತು ಮಾಡಿಕೊಳ್ಳುತ್ತವೆ, ಅಲ್ಲೇ ಅವುಗಳ ವಾಸ. ಇನ್ನು ಈ ಜಗತ್ತಲ್ಲಿ 34ಕ್ಕೂ ಹೆಚ್ಚು ಮುಂಗುಸಿ ಪ್ರಭೇದಗಳಿವೆ. ಅದರಲ್ಲಿ ಸಣ್ಣ ಮುಂಗುಸಿಗಳಿಂದ ಹಿಡಿದು 20 ಸೆಂಟಿಮೀಟರ್ವರೆಗೆ ಬೆಳೆಯುವ ದೊಡ್ಡ ಮುಂಗುಸಿಗಳು ಕೂಡ ಇವೆ. ಹಾಗೆ ವೈಟ್ ಟೇಲ್ಡ್ ಮುಂಗುಸಿ 2 ಅಡಿಗಳವರೆಗೆ ಬೆಳೆಯುತ್ತೆ ಅಂತ ಹೇಳ್ತಾರೆ. ಅದರ ತೂಕ 9 ಪೌಂಡ್ಗಳಷ್ಟಿರುತ್ತಂತೆ. ಇನ್ನು ಇವು ಅತಿ ಹೆಚ್ಚಾಗಿ ಕಂಡುಬರುವುದು ಏಷ್ಯಾ, ಆಫ್ರಿಕಾ ಹಾಗೂ ಯುರೋಪ್ ಖಂಡಗಳಲ್ಲಿ. ಅಮೆರಿಕ ಮತ್ತು ಆಸ್ಟ್ರೇಲಿಯಾಗಳಲ್ಲಿ ಇವುಗಳ ಸಂಖ್ಯೆ ತುಂಬಾನೇ ಕಡಿಮೆ ಇದೆ. ಇನ್ನು ಭಾರತದಲ್ಲಿ ಮುಂಗುಸಿಯನ್ನು ಇಂಡಿಯನ್ ಗ್ರೇ ಮುಂಗೂಸ್ ಅಂತ ಕರೀತಾರೆ. ಈ ಪ್ರಭೇದ ಸೌದಿ ಅರೇಬಿಯಾ, ಕುವೈತ್, ಬಹರೇನ್, ಇರಾನ್, ಆಫ್ಘನಿಸ್ತಾನ, ಪಾಕಿಸ್ತಾನ, ನೇಪಾಳ, ಮ್ಯಾನ್ಮಾರ್, ಬಾಂಗ್ಲಾದೇಶ, ಶ್ರೀಲಂಕಾ ಹಾಗೂ ನಮ್ಮ ಭಾರತದಲ್ಲಿ ಕಂಡುಬರುತ್ತವೆ. ಇನ್ನು ಇವು UAE ಹಾಗೂ ಟರ್ಕಿಯಲ್ಲಿ ಕೂಡ ಇವೆ ಅನ್ನೋ ವರದಿ 2007ರಲ್ಲಿ ಹೊರಬಂದಿದೆ. ಇನ್ನು ಈ ಮುಂಗುಸಿಗಳಿಗೆ ನಮ್ಮ ಸಂಸ್ಕೃತಿಯಲ್ಲಿ ಕೂಡ ಒಂದಷ್ಟು ಜಾಗ ಸಿಕ್ಕಿದೆ. ಈಜಿಪ್ಷಿಯನ್ ಪಿರಮಿಡ್ಗಳಲ್ಲಿ ಈ ಮುಂಗುಸಿಯನ್ನು ಕೂಡ ಮಮ್ಮಿಫೈ ಮಾಡಲಾಗಿದೆ. ಅವತ್ತಿಗೆ ಮುಂಗುಸಿಯನ್ನು ನಿನ್ ಕಿಲಿಮ್ ಅಂತ ಪೂಜಿಸಲಾಗ್ತಾ ಇತ್ತಂತೆ. ಹಾಗೆಯೇ ಬ್ಯಾಬಿಲೋನಿಯಾದಲ್ಲಿ ಕೂಡ ಇವುಗಳ ಆರಾಧನೆ
ಅಂತಾನೆ ನಡೀತಿತ್ತಂತೆ. ಇನ್ನು ನಮ್ಮ ವೇದಗಳಲ್ಲಿ ಕೂಡ ಮುಂಗುಸಿಯ ಉಲ್ಲೇಖ ಸಿಗುತ್ತೆ. ಹಾಗೆ ಉತ್ತರ ಆಷಾಢ ನಕ್ಷತ್ರದ ಚಿಹ್ನೆಯಾಗಿ ಈ ಪ್ರಾಣಿಯನ್ನು ಬಳಸ್ತಾರೆ. ಇದು ಅನಾದಿ ಕಾಲದಿಂದಲೂ ಹಾವುಗಳ ವಿರುದ್ಧ ಮನುಷ್ಯನನ್ನು ಕಾಪಾಡ್ತಾ ಬಂದಿದೆ ಅನ್ನೋ ಕಾರಣಕ್ಕೋ ಏನೋ ಇದು ಮನುಷ್ಯನಿಗೆ ಚಿರಪರಿಚಿತ ಪ್ರಾಣಿ ಅನ್ನಿಸ್ಕೊಂಡಿದೆ. ಇದು ಗೆಳೆಯರೆ ಮುಂಗುಸಿಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.